ನನ್ನ ಮಗನ ಹಂಗ ಯಾಕ ಅವ್ರ ಅಪ್ಪನ ಹಂಗ ನೋಡ್ಕೊಳ್ತೀನಿ ಅನ್ನೋ ಆಸೆಗೆ ಹಚ್ಚಿದ್ರು ಆ ಆಸೆ ಬಲಿ ಬೀಳಕ್ಕ ನನ್ನ ಮಗ ನಿಮ್ ಹಂಗ 108 ಲಕ್ಷ ಕೊಟ್ಟು. ನಮಸ್ಕಾರ ದೇವರು ಎಲ್ಲ ಕನ್ನಡಿಗ ಮಾಡುವ ನಮಸ್ಕಾರಗಳು. ದೇವರು ಬೆಳಗ್ಗೆ ನನಗೆ ಸಿಎಂ ಕಾಲ್ ಮಾಡಿ ಬಿಜಾಪುರಕ್ಕೆ ಬಂತು. ಅದಕ್ಕೆ ಇವತ್ತು ರೆಡಿ ಆಗಿಬಿಟ್ಟು ಸೀದಾ ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ. ಆಯ್ತು. ಆಮೇಲೆ ಏನಂತಂದ್ರೆ ಸಿಎಂ ನೋಡೋ ಹುಚ್ಚಲ್ಲಿ ಗಾಡಿ ಪೆಟ್ರೋಲ್ ಹಾಕ್ಸಿದೆ ಮರ್ತೋಗಿದ್ರಂಗಣ. ನಾವು ಸ್ಪೀಡಿಗೆ ಆಲ್ರೆಡಿ ಬಿಜಾಪುರ ಬಂದು ರೀಚ್ ಆಗಿದೆ. ದೇವರು ಇವತ್ತು ರಾಣಿ ಚೆನ್ನಮ್ಮಜಿಯವರ ಮೂರ್ತಿ ಉದ್ಘಾಟನೆ ಇದೆ ಬಿಜಾಪುರಲ್ಲಿ. ಡಿಶಮ್ ಮತ್ತು ಸಿಎಂ ಬರ್ತಿದ್ರೆ ನಾನು ಕೂಡ ಬಿಜಾಪುರ ಒಂದು ಸ್ವಲ್ಪ ಕೆಲಸ ಇತ್ತು, ಹಂಗೆ ನೋಡ್ಕೊಂಡು ಹೋಗ್ಬೇಕಂತ ಬಂದಿನಿ. ಸಿಎಂ ಇಲ್ಲಿ ನೋಡ್ತೇವೆ ಪೊಲೀಸರು ಹಿಂಗೆ ಅಂತ ಇದೆ. ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೋ ಬರ್ತಾರೆ ಅಲ್ಲೇ ಇರಪ್ಪ. ಎಲ್ಲ ದೇವರು ಇನ್ನೂ ಸಿಎಂ ಬಂದಿಲ್ಲ ಅಂತ ಗೊತ್ತಾಯ್ತು. ಹಂಗೆ ನಾವು ಬಸ್ ಸ್ಟಾಪ್ ಅಲ್ಲಿ ತಿರ್ಗಾಡ್ಕೊಂಡು ಹಂಗೆ ಒಂದಿಟ್ಟು ರೋಡಲ್ಲಿ ತಿರ್ಗಾಡ್ಕೊಂಡು ಹಂಗೆ ಸಿಎಂ ಸ್ಟೈಲ್ ಆಗಿರೋ ಪೋಸ್ಟರ್ ಇಶ್ಯೂ ನೋಡ್ಕೊಂಡು ಬಿಸಿಲಲ್ಲಿ ಹೋಗಿ ನಿಂತ್ಕೊಂಡು ಪೊಲೀಸರ ಕೈಯಲ್ಲೇ ಬೈಸ್ಕೊಂಡು ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಕೊನೆಗೆ ಬಂದು ನಾವು ಒಂದ್ ಕಡೆ ಜಾಗದಲ್ಲಿ ನಿಂತೀವಿ. ಆದ್ರೂ ಸಿಎಂ ಇನ್ನೂ ಬರ್ಲಿಲ್ಲ, ಲೇಟ್ ಆಯ್ತು. ಅಲ್ಲ ದೇವರು 10 ಗಂಟೆಗೆ ಬಂದವನು 1 ಗಂಟೆ ಆದ್ರೆ ಇನ್ನೂ ಸಿಎಂ ಬರಲಿಲ್ಲ. ನಾನು ಸಾಕಾಗಿ ಕಾದ ಕುಂತು ನನಗೂ ಸಾಕಾಗಿ ಆಲ್ರೆಡಿ ನಮ್ಮ ಫ್ರೆಂಡ್ ಫೋನ್ ಮಾಡ್ದೆ. ನಮ್ಮ ಫ್ರೆಂಡ್ ಮನೆಗೆ ಹೋದೆ. ಆಲ್ರೆಡಿ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಬರುವಷ್ಟರಲ್ಲಿ ಆಲ್ರೆಡಿ ಸಿಎಂ ಬಂದು ಮುಗಿದೋಗಿತ್ತು. ದೇವರು ಬಿಜಾಪುರ ಬಸ್ ಸ್ಟಾಪ್ ಎದುರುಗಡೆ ಚೆನ್ನಮ್ಮಜಿಯವರ ಪುತ್ಥಳಿ ನಿರ್ಮಾಣಗೊಂಡಿದೆ. ತುಂಬಾ ಅದ್ಭುತವಾಗಿದೆ. ಚೆನ್ನಮ್ಮಜಿ ಬಗ್ಗೆ ನಾವು ಹೇಳಬೇಕಾದ್ರೆ ಬೆಳಗಾವಿ ಜಿಲ್ಲೆ ಕಾಕತಿಯಲ್ಲಿ ಜನನವಾಗ್ತದೆ. ಅಕ್ಟೋಬರ್ 23, 1778 ಜನನವಾಗ್ತದೆ. ತಂದೆ ಬಂದ್ಬಿಟ್ಟು ದುಳಪಗೌಡ, ತಾಯಿ ಬಂದ್ಬಿಟ್ಟು ಪದ್ಮಾವತಿ. ದೇಶದ ಪ್ರಥಮ ಸ್ವತಂತ್ರ ಹೋರಾಟಗಾರ್ತಿ ಮೇಲೆ ಕನ್ನಡಿಗರ ಕೆಚ್ಚಿದ ತಾಯಿ ಎಂದು ಹೇಳುತ್ತಾ ನಮ್ಮ ನಡೆದಿತ್ತು ಊರಿನ ಕಡೆಗೆ ಮತ್ತೊಮ್ಮೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್. ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.